ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು, ಏಪ್ರಿಲ್ 9ನೇ ತಾರೀಕು ವಿಶೇಷವಾದಂಥ ಯುಗಾದಿ ಹಬ್ಬ ಬರ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ವಿಶೇಷವಾಗಿ ನಮ್ಮ ಒಂದು ಹಿಂದೂ ಸಂಪ್ರದಾಯ ಅಂತ ಬಂದಾಗ ನಾವು ಹೊಸ ವರ್ಷ ಅಂತ ಬಂದಾಗ ಅದನ್ನು ಯುಗಾದಿ ಹಬ್ಬದಿಂದ ನಾವು ಪರಿಗಣಿಸ್ತೇವೆ. ನಮಗೆ ಈ ಒಂದು ಇಂಗ್ಲೀಷ್ ಕ್ಯಾಲೆಂಡರ್ ಏನಿದೆ ಅದನ್ನು ನಾವು ಹೊಸ ವರ್ಷ ಅಂತ ಅಂದರೆ ಸೆಲೆಬ್ರೇಟ್ ಮಾಡ್ಬೋದೇನೋ, ಬಟ್ ಯುಗಾದಿ ಅಂತ ಬಂದಾಗ ಯುಗದ ಆದಿ ಅಂತ ಏನೇ ಈ ಒಂದು ಹಬ್ಬ ಇದೆ, ಇದನ್ನು ನಮಗೆ ಇದರಿಂದ ನಾವು ಹೊಸ ವರ್ಷ ಅಂತ ನಾವು ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಕೌಂಟ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಕೆಲವೊಂದು ಗ್ರಹಗಳ ಒಂದು ಚಲನೆಯಲ್ಲಿ ಬದಲಾವಣೆಗಳು ಆಗುತ್ತೆ, ಹಾಗೆ ಸಾಕಷ್ಟು ರಾಶಿ ಫಲಗಳು ಕೂಡ ಇಲ್ಲಿಂದ ಬದಲಾವಣೆಗಳಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಯಾವುದೇ ಒಂದು ರಾಶಿಗೆ ಒಳ್ಳೆಯದಾಗಬೇಕು ಅಂದರೂ ಕೂಡ ಕೆಟ್ಟದಾಗಬೇಕು ಅಂದರೂ ಕೂಡ ಈ ಒಂದು ದಿನದಿಂದ ಜಾಸ್ತಿ ಹೆಚ್ಚಾಗಿ ಅದನ್ನು ಪರಿಗಣಿಸಲಾಗುತ್ತೆ. ಯಾಕಂದರೆ ಇಲ್ಲಿ ಆಗುವಂತಹ ಬದಲಾವಣೆಗಳೇನಿದೆ ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಇವತ್ತಿನ ಈ ಒಂದು ವಿಷಯಕ್ಕೆ ಬಂದರೆ, ನಿಮಗೆ ವಿಶೇಷವಾಗಿ ಯಾವೊಂದು 5 ರಾಶಿಗಳಿಗೆ ಈ ಒಂದು ಯುಗಾದಿ ಹಬ್ಬದ ನಂತರ ನಿಮಗೆ ಒಳ್ಳೆಯ ಫಲಗಳಿದೆ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಇಷ್ಟ ದೇವರ ಯಾವುದಾದ್ರು ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವ ರೀತಿ ಅಂದರೆ, ನಿಮಗೆ ಇಷ್ಟವಾದಂಥ ದೇವರು ಶಿವ ಆಗಿದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡ್ಬೋದು, ಅಥವಾ ಯಾವುದಾದ್ರು ಒಂದು ಶಿವನ ಇಷ್ಟವಾದಂತಹ ಮಂತ್ರ ನಿಮಗೆ ಗೊತ್ತಿದ್ದರೆ ಅದನ್ನು ನೀವು ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಇದರಲ್ಲಿ ಅದೃಷ್ಟ ಪಡೆದಿರುವಂತಹ ಮೊದಲನೇ ರಾಶಿ ಅಂದರೆ ಅದು ಮೇಷರಾಶಿ ಅಂತ ಹೇಳ್ಬೋದು. ಇವರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿದ್ದರೆ, ನಿಮಗೆ ಎಕ್ಸಾಮ್ಗೆ ಏನಾದರೂ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಥವಾ ಎಕ್ಸಾಮ್ಸ್ಗಳಿದೆ ಅಂದರೆ, ನಿಮ್ಗೆ ಯಾವುದಾದ್ರು ಒಂದು ಎಕ್ಸಾಮ್ಸ್ಗಳಿದೆ ಅಂದರೂ ಕೂಡ ನಿಮಗೆ ಆ ಒಂದು ಎಕ್ಸಾಮ್ಸಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಯುಗ ದಿನ ಮುಗಿದ ನಂತರ ನಿಮಗೆ ಒಳ್ಳೆಯ ಒಂದು ಫಲಿತಾಂಶ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ಒಂದು ವಿಷಯದಲ್ಲಿ ವಿಶೇಷವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲೂ ಸಾಕಷ್ಟು ಒಂದು ವೃದ್ಧಿ ಅನ್ನೋದು ನಿಮಗೆ ಈ ಒಂದು ಯುಗಾದಿಯ ನಂತರ ನಿಮಗೆ ಕಾಣುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಈ ಒಂದು ಯುಗಾದಿಯ ನಂತರ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಿತಾಂಶಗಳು ಹಾಗೆ ಸಾಕಷ್ಟು ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ಈ ಯುಗಾದಿಯ ನಂತರ ಅದೃಷ್ಟ ಪಡ್ತಿರುವಂತಹ 2ನೇ ರಾಶಿ ಅಂದರೆ ಅದು ಮಿಥುನ ರಾಶಿ ಅಂತ ಹೇಳ್ಬೋದು. ನಿಮಗೆ ವಿಶೇಷವಾಗಿ ಏನಪ್ಪ ಅಂದರೆ ಒಂದು ಸಾಂಸಾರಿಕ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ಬದಲಾವಣೆಗಳಾಗುತ್ತೆ, ಹಾಗೆ ಸಾಕಷ್ಟು ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ. ಇದರ ಜೊತೆಗೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅಂದರೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಾದರೂ ಆಗಿರಲಿ, ಅಥವಾ ನೀವು ಕೆಲಸ ಏನಾದರೂ ಗೌರ್ಮೆಂಟ್ ಕೆಲಸ ಆದರೂ ಆಗಿರಲಿ, ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ರು ಆಗಿರಲಿ, ಕೆಲಸದ ವಿಷಯದಲ್ಲಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಬದಲಾವಣೆಗಳು ಅನ್ನೋದು ಆಗುತ್ತೆ ನಿಮಗೆ. ಅಂದರೆ ನಿಮಗೆ ಪ್ರಮೋಷನ್ಗಳು ಸಿಗುವಂಥ ಸಾಧ್ಯತೆಗಳಿರ್ಬೋದು, ಅಥವಾ ನಿಮ್ಮ ಒಂದು ವ್ಯಾಪಾರದಲ್ಲಿ ಒಳ್ಳೆಯ ಒಂದು ಪ್ರಾಫಿಟ್ ಅನ್ನೋದು ಆಗ್ತಾ ಇರ್ಬೋದು. ಇಂತಹ ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ಯುಗಾದಿಯ ನಂತರ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇದರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ಹಣವನ್ನು ಕೂಡ ನೀವು ಗಳಿಸ್ತೀರಾ ಅಂತ ಹೇಳ್ಬೋದು. ಇನ್ನು ಈ ಒಂದು ಸಮಯದಲ್ಲಿ ಆದಷ್ಟು ನೀವು ಹಣವನ್ನು ಮಾಡ್ತೀರಾ, ಹಾಗಾಗಿ ಆ ಒಂದು ಹಣವನ್ನು ಆದಷ್ಟು ನೀವು ಕೂಡಿಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಮುಂದೆ ಬರುವಂತಹ ಸಮಯ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕೂಡಿಟ್ಕೊಂಡ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ಅನ್ನೋದು ನಿಮಗೆ ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು 3ನೇ ಒಂದು ಅದೃಷ್ಟವಂತ ರಾಶಿ ಅಂದರೆ ಅದು ಸಿಂಹ ರಾಶಿ ಅಂತ ಹೇಳ್ಬೋದು. ನಿಮಗೆ ವಿಶೇಷವಾಗಿ ಯಾವ್ದಾರ ಒಂದು ನಿಂತು ಹೋದಂತಹ ಕೆಲಸಗಳೇನಾದರೂ ಇತ್ತು ಅಂದರೆ ಆ ಒಂದು ಕೆಲಸಗಳು ನಿಮಗೆ ಈಡೇರುತ್ತೆ ಅಂತ ಹೇಳ್ಬೋದು, ಅಥವಾ ಆ ಒಂದು ಆಸೆಗಳು ನಿಮಗೆ ಈಡೇರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಅದರಿಂದ ನಿಮಗೆ ಲಾಭವೂ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಏನಾದರೂ ಒಂದು ಅಂಗಡಿಯನ್ನು ಮಾಡಬೇಕಂತ ಅಂದ್ಕೊಂಡಿರ್ತೀರ, ಅಥವಾ ಏನೋ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಿರ್ತೀರ, ಬಟ್ ಅದು ಏನಾದರೂ ಒಂದು ಅದಕ್ಕೆ ಪ್ರಾಬ್ಲಮ್ಸ್ಗಳು ಅನ್ನೋದು ಬರ್ತಾ ಇರುತ್ತೆ. ಇನ್ನು ಈ ಒಂದು ಯುಗಾದಿ ಮುಗಿದ ನಂತರ ನಿಮಗೆ ಆ ಒಂದು ಪ್ರಾಬ್ಲಮ್ಸು, ಅಡ್ಡಿ ಆತಂಕಗಳೇನಿರುತ್ತೆ ಅದೆಲ್ಲವೂ ಕೂಡ ದೂರವಾಗಿ ನಿಮಗೆ ನೀವೇನು ಅಂದ್ಕೊಂಡಿರ್ತೀರ ಅದು ನೀವು ಸಾಧಿಸ್ತೀರಾ. ಹಾಗೆ ಅದರಿಂದ ಸಾಕಷ್ಟು ಒಂದು ಬೆನಿಫಿಟ್ಸು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಒಂದು ಲಾಭವನ್ನು ನೀವು ಅದರಿಂದ ಪಡಿತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ಅದನ್ನು ನೀವು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳನ್ನು ನೀವು ಪಡಿತೀರಾ ಅಂತ ಹೇಳ್ಬೋದು.
ಇದಲ್ಲದೆ ವಿಶೇಷವಾಗಿ ನಿಮ್ಮ ಒಂದು ಅಕ್ಕಪಕ್ಕ ಇರುವಂತಹ ಜನರ ನಡುವೆ ನಿಮಗೆ ಇರುವಂತಹ ಒಂದು ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ನಿಮಗೆ ಗೌರವ ಅನ್ನೋದು ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ನಿಮ್ಮ ಒಂದು ಕಾರ್ಯಕ್ಷೇತ್ರಗಳಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ವಿಷಯದಲ್ಲಾದರೂ ಆಗಿರಲಿ, ಎಲ್ಲರೂ ಕೂಡ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಅನ್ನೋದು ಹೆಚ್ಚಾಗುತ್ತೆ. ಏನೋ ಒಂದು ನೀವು ಒಳ್ಳೇದು ಮಾಡಿರ್ತೀರ, ಆ ಒಂದು ಒಳ್ಳೆಯ ವಿಷಯ ಗೊತ್ತಾಗಿ ಎಲ್ರಿಗೂ ಅದರಿಂದ ನಿಮಗೆ ಒಳ್ಳೆಯ ಒಂದು ರೆಸ್ಪೆಕ್ಟು ಅಥವಾ ಒಂದು ಒಳ್ಳೆಯ ಒಂದು ಗೌರವ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದ ನೀವು ತುಂಬ ಒಂದು ಮನಸ್ಸಿಗೂ ಕೂಡ ನಿಮಗೆ ಒಂದು ತೃಪ್ತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಹೆಚ್ಚಿನ ಒಂದು ಕೆಲಸ ಮಾಡೋಕ್ಕೆ ಇನ್ನಷ್ಟು ಮೋಟಿವೇಶನ್ ಅನ್ನೋದು ಕೂಡ ಇದರಿಂದ ಸಿಗುತ್ತೆ. ಇನ್ನು ಇದರಿಂದ ಅದೃಷ್ಟ ಪಡ್ತಿರುವಂತಹ ಮುಂದಿನ ರಾಶಿ ಅಂದರೆ ಅದು ಕನ್ಯಾ ರಾಶಿ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಮಾತ್ರ ಇಲ್ಲಿವರೆಗೂ ಸಾಕಷ್ಟು ಒಂದು ಕಷ್ಟಗಳು ಇಲ್ಲಿವರೆಗೂ ನೀವು ನೋಡಿರ್ತೀರ. ನೀವು ಕನ್ಯಾ ರಾಶಿಯವ್ರ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ, ಸಾಕಷ್ಟು ಕಷ್ಟಗಳನ್ನ ನೀವು ಇಲ್ಲಿವರೆಗೂ ಅನುಭವಿಸಿರ್ತೀರ. ಇವಾಗ ಸ್ವಲ್ಪ ನಿಮ್ಗೆ ಏನೋ ಒಂದು ಏನಂತಾರೆ, ತುಂಬ ಡಾರ್ಕ್ನೆಸ್ ಇದ್ದಾಗ ಏನೋ ಒಂದು ಚಿಕ್ಕ ಒಂದು ಲೈಟ್ ಹಾಕಿದ್ರೂ ಕೂಡ ತುಂಬ ದೊಡ್ಡ ಲೈಟ್ ಅಂತ ಅನಿಸುತ್ತೆ. ಅದೇ ರೀತಿ ನಿಮಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗ್ತಾ ಬರ್ತಾ ಇದೆ ಈಗಾಗಲೇ. ಯಾಕಂದರೆ ನಿಮಗೆ ಗುರುಬಲ ಅನ್ನೋದು ಇಲ್ಲ ಬಿಟ್ಟರೆ ಇನ್ನೆಲ್ಲವೂ ಕೂಡ ಚೆನ್ನಾಗೇ ಇದೆ. ಶನಿ ಕೂಡ ನಿಮಗೆ ಚೆನ್ನಾಗಿರ್ತಾನೆ, ಬುಧ ಕೂಡ ನಿಮಗೆ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ನಿಮಗೆ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಬಟ್ ನಿಮಗೆ ಈ ಒಂದು ಯುಗಾದಿಯ ನಂತರ ಮೇಯಲ್ಲಿ ನಿಮಗೆ ಗುರುಬಲ ಬರುತ್ತೆ ನಿಮಗೆ. ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ಸಿಗುತ್ತೆ, ಸಾಕಷ್ಟು ಒಂದು ಹಣವನ್ನು ಗಳಿಸ್ತೀರ. ಹಾಗೆ ಎಲ್ಲದರಲ್ಲೂ ಕೂಡ ನೀವು ಮುಟ್ಟಿದೆಲ್ಲ ಚಿನ್ನ ಆಗುವಂತಹ ಒಂದು ಸಮಯ ಇದಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕನ್ಯಾ ರಾಶಿಯವ್ರಿಗೆ ಇದು ಒಂದು ವಿಶೇಷವಾದಂಥ ಒಂದು ವರ್ಷ ಅಂತಲೇ ಹೇಳ್ಬೋದು. ಈ ಒಂದು ಯುಗಾದಿ ಸ್ಟಾರ್ಟ್ ಆಗಿದ್ದರಿಂದ ನಿಮಗೆ ಮುಂದಿನ ವರ್ಷದ ಯುಗಾದಿವರೆಗೂ ಏನೂ ಕೂಡ ತೊಂದರೆ ಇರೋದಿಲ್ಲ. ಅಂದರೆ ಗುರುಬಲ ನಿಮಗೆ ಕೊನೆಯವರೆಗೂ ಇರೋದಿಲ್ಲ. ಬಟ್ ಆದರೂ ಕೂಡ ಆ ಒಂದು ಫಲಗಳಿಂದ ನಿಮಗೆ ನೀವೇನು ಪಡ್ಕೊಳ್ತೀರ ಈ ಒಂದು ಗುರುಬಲ ಇದ್ದಾಗ, ಅದರಿಂದ ನಿಮಗೆ ಸಾಕಷ್ಟು ದಿನಗಳವರೆಗೂ ನೀವು ತುಂಬ ಒಂದು ಒಳ್ಳೆಯ ಒಂದು ಜೀವನವನ್ನು ನಡೆಸ್ತೀರ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಒಂದು ಅದೃಷ್ಟವಾದಂತಹ ಕಾಲ ನಿಮ್ಮದಾಗಿದೆ. ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ, ಎಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ನೀವು ಅದನ್ನು ಕಷ್ಟವನ್ನು ಕೂಡ ಪಡಬೇಕಾಗ್ಬೋದು. ನೀವು ಕೆಲಸ ಕ್ಷೇತ್ರದಲ್ಲಾದರೂ ಆಗಿರಲಿ, ಯಾವುದಾದ್ರು ಒಂದು ಇದರಲ್ಲಾದರೂ ಆಗಿರಲಿ ಸ್ವಲ್ಪ ಕಷ್ಟವನ್ನು ಪಡಬೇಕಾಗಬಹುದು. ಬಟ್ ಅದರಿಂದ ನಿಮಗೆ ಒಳ್ಳೆಯ ಒಂದು ಫಲಿತಾಂಶ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೃಷ್ಟ ಪಡ್ತಿರುವಂತಹ ಕೊನೆಯ ಒಂದು ಅದೃಷ್ಟ ರಾಶಿ ಅಂದರೆ ಅದು ಧನಸ್ಸು ರಾಶಿ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಏನಪ್ಪ ಅಂದರೆ ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿವರೆಗೂ ಇದ್ದರೆ ಅಂದರೂ ಕೂಡ ವಿಶೇಷವಾಗಿ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಮಸ್ಯೆ ಇಲ್ಲಿವರೆಗೂ ಇತ್ತು ನಿಮಗೆ. ಅದೆಲ್ಲವೂ ಕೂಡ ನಿಮಗೆ ಇದಾದ ನಂತರ, ಈ ಒಂದು ಯುಗಾದಿಯ ನಂತರ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸಾಕಷ್ಟು ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲೂ ಕೂಡ ಆಗುತ್ತೆ. ಯಾರೋ ಒಂದು ಫ್ರೆಂಡ್ ರೀತಿ ಯಾವುದೋ ಒಂದು ವ್ಯಕ್ತಿಗಳು ಬಂದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಹೆಲ್ಪ್ ಮಾಡೋದಾಗಲಿ, ಅಥವಾ ನಿಮಗೆ ಯಾರಾದರೂ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾರೆ. ಹಾಗೆ ಸಾಕಷ್ಟು ಒಂದು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದು ಯಾರಾದರೂ ಆಗಿರ್ಬೋದು, ಅದು ನಿಮಗೆ ಗೊತ್ತಾಗುತ್ತೆ. ನಿಮಗೆ ಟೈಮ್ ಹೋಗ್ತಾ ಇದರಿಂದ ನಿಮಗೆ ಸಾಕಷ್ಟು ಒಂದು ಬದಲಾವಣೆಗಳದ್ದು ಅನ್ನೋದು ನಿಮಗೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ 5 ಅದೃಷ್ಟ ರಾಶಿಗಳ ಬಗ್ಗೆ ಹೇಳಿದ್ದೀನಿ ಅಂತ ತಿಳ್ಕೊಳ್ತೀನಿ. ಹಾಗೆ ಏನೇನು ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ಮಿಕ್ಕಿದ ರಾಶಿಗಳೆಲ್ಲ ನನಗೇನು ಚೆನ್ನಾಗಿಲ್ವಾ ಗುರುಗಳೇ ಅಂತ ನೀವು ಕೇಳ್ಬೋದು. ಹಾಗೆಲ್ಲ ಏನಿರಲ್ಲ. ಬಟ್ ಮಿಶ್ರ ಫಲಗಳಿರುತ್ತೆ. ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಕೆಟ್ಟ ಫಲಗಳು ಕೂಡ ಇರುತ್ತೆ. ಅದೆಲ್ಲವನ್ನೂ ಕೂಡ ಹೇಳೋಕ್ಕಾಗಲ್ಲ. ಹಾಗಾಗಿ ಮಿಕ್ಕಿದಂಥ ರಾಶಿಗಳಿಗೂ ಕೂಡ ಪರಿಹಾರಗಳೇನಾದರೂ ಬೇಕು ಅಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಒಂದು ನಿಮಗೆ ಪರಿಹಾರವನ್ನು ನಾನು ನಿಮಗೆ ಕಮೆಂಟ್ ಮೂಲಕ ನಿಮಗೆ ತಿಳಿಸ್ತೀನಿ. ಇನ್ನು ಹಾಗೆ ನಿಮಗೆ ನಿಮ್ಮ ರಾಶಿ ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ತಾನೆ ಮರಿಬೇಡಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೀವು ಮರಿಬೇಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ನ ಪಕ್ಕದಲ್ಲಿರುವಂಥ ಬೆಲ್ ಐಕನ್ಗಳನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿ ಬಾರಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು.